ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಕರ್ಬೂಜ ಹಣ್ಣಿನಿಂದ ಪಾನಕ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕರ್ಬೂಜ ಹಣ್ಣಿನ ಪಾನಕ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಅದರಿಂದ ಆಗೋ ಉಪಯೋಗಗಳೇನು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲಕ್ಕೆ ಬಂದ್ಬಿಟ್ಟು ಬೆಲ್ಲ ಹಾಕ್ತಿದ್ದೀನಿ. 1 ಗ್ಲಾಸ್ ನೀರು, ಸ್ವಲ್ಪ ಬೆಲ್ಲ ಮತ್ತು ಅರ್ಧ ನಿಂಬೆಹಣ್ಣಿನ ರಸ ಕುಡಿದು 1 ಚಿಟಿಕೆ ಏಲಕ್ಕಿ ಪುಡಿ ಹಾಕಿ ನೋಡಿ. ಅದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ. ಆರೋಗ್ಯ ಎಷ್ಟು ಹೆಚ್ಚಿರುತ್ತೆ ಅಂತ. ಬೆಲ್ಲದಲ್ಲಿ ನೈಸರ್ಗಿಕ ಸಕ್ಕರೆ ಇದೆ, ಜೀರ್ಣಕ್ರಿಯೆ ಸುಧಾರಿಸುತ್ತೆ. ಏಲಕ್ಕಿ ಹೊಟ್ಟೆ ಹಿತವಾಗಿರುತ್ತೆ ಮತ್ತು ದೇಹದ ಡಿಟಾಕ್ಸ್ ಆಗುತ್ತೆ. ನಿಂಬೆಹಣ್ಣು ದೇಹವನ್ನು ಶುದ್ಧಿಗೊಳಿಸುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ವಿಟಮಿನ್ ಸಿ ಇದೆ ನಿಂಬೆಹಣ್ಣಲ್ಲಿ. ಇಷ್ಟನ್ನು ಹಾಕಿದ್ದೀನಿ. ಇದ್ರ ಜೊತೆಗೆ ನಾನು ಕರಿಬೇವನ್ನು ಹಾಕಿದ್ದೀನಿ, ನಿಂಬೆಹಣ್ಣು ಕೂಡ ಹಾಕಿದ್ದೀನಿ ನೋಡಿ. ನಿಂಬೆಹಣ್ಣು ದೇಹನ ಶುದ್ಧಗೊಳಿಸುತ್ತೆ ಮತ್ತು ವಿಟಮಿನ್ ಸಿ ಇದೆ, ರೋಗ ನಿರೋಧಕ ಶಕ್ತಿ ಕೂಡ ಇದೆ. ಇದರಲ್ಲಿ ನಮಗೆ ಜೀರ್ಣಕ್ರಿಯೆ ಕೂಡ ಆಗುತ್ತೆ. ಇದರಲ್ಲಿ ನಿಂಬೆಹಣ್ಣನ್ನು ಹಿಂಡ್ಕೊಂಡ್ಬಿಡ್ತಾ ಇದ್ದೀನಿ. ಸಕ್ಕರೆಗೆ ನೀರಿಗೆ 1 ಅರ್ಧ ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀರು ಹಾಕಿದ್ದೀನಿ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. 4 ಏಲಕ್ಕಿನೂ ಕೂಡ ಹಾಕ್ಕೊಂಡಿದ್ದೀನಿ. ಏಲಕ್ಕಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ನಿಂಬೆಹಣ್ಣನ್ನು ಕೂಡ ಹಿಂಡ್ಕೊಂಡ್ಬಿಡ್ತಾ ಇದ್ದೀನಿ. ಮೊದಲಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಬೆಲ್ಲ ಎಲ್ಲ ನೆನೀತಾ ಇರಲಿ. ಅಷ್ಟೊತ್ತಿಗೆ ನಾನು ಇವಾಗ ಕರ್ಬೂಜ ಹಣ್ಣು ಕಟ್ ಮಾಡ್ಕೊಳ್ತಿದ್ದೀನಿ ನೋಡಿ. ಕರ್ಬೂಜ ಹಣ್ಣು ಇಷ್ಟಿದೆ. ಕರ್ಬೂಜ ಹಣ್ಣು ಇಷ್ಟು ಕಟ್ ಮಾಡ್ಕೊಳ್ತಿದ್ದೀನಿ. ಕರ್ಬೂಜ ಹಣ್ಣಿನಿಂದ ನಮ್ಗೆ ಏನೇನು ಉಪಯೋಗ ಆಗುತ್ತೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಇವಾಗ ಕರ್ಬೂಜ ಹಣ್ಣು ನೋಡಿ, ಇದು ಬಿಸಿಲಿಗೆ ತಂಪಾಗಿರುತ್ತೆ ಮತ್ತು ಬೇಸಿಗೆಯಲ್ಲಿ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ. ನೀರಿನ ಪ್ರಮಾಣ ಹೆಚ್ಚಾಗುತ್ತೆ. ದೇಹದಲ್ಲಿ ಡಿಹೈಡ್ರೇಷನ್ ಆಗದಂತೆ ಕಾಯ್ದುಕೊಳ್ಳುತ್ತೆ. ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಹೊಟ್ಟೆ ಹಿತವಾಗಿರುತ್ತೆ. ತೂಕ ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತೆ. ಕಡಿಮೆ ಕ್ಯಾಲೋರಿ, ಹೆಚ್ಚು ಫೈಬರ್ ಇದೆ ಮತ್ತು ಚರ್ಮ ಮತ್ತು ಕೂದಲಿಗೆ ಒಳ್ಳೆಯದಾಗುತ್ತೆ. ವಿಟಮಿನ್ ಎ ಮತ್ತು ಸಿ ಇದೆ ಇದರಲ್ಲಿ. ಹೀಗಾಗಿ ದಿನ ಸ್ವಲ್ಪ ಕರ್ಬೂಜ ತಿಂದರೆ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ ನೋಡಿ. ಇದು ಆರೋಗ್ಯಕರವಾಗಿರೋದ್ರಿಂದ ಇಷ್ಟು ಲಾಭಗಳಿರೋದ್ರಿಂದ ನಾವು ಬಿಸಿಲುಗಾಲದಲ್ಲಿ ಇದನ್ನು ಮಾಡ್ಕೊಂಡು ಕುಡಿದಾಗ ಮತ್ತು ದೇಹಕ್ಕೆ ತಂಪಾಗಿರುತ್ತೆ. ನಾವೆಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಈ ಒಂದು ಪಾನಕ ಕುಡಿಬೇಕಾದ್ರೆ ನಮಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾವು ಹಾಲಾಕಿ ಜ್ಯೂಸ್ ಮಾಡೋದಕ್ಕಿಂತ ಈ ಬೆಲ್ಲದ ಪಾನಕ ಕುಡಿದಾಗ ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ಸಕ್ಕರೆಗಿಂತ ಬೆಲ್ಲ ತುಂಬ ಒಳ್ಳೆಯದಲ್ವ. ಹಾಗಾಗಿ ಬೆಲ್ಲನೂ ಚೆನ್ನಾಗಿರುತ್ತೆ, ಪಾನಕನೂ ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ನೆಂಟರು ಮನೆಗೆ ಯಾರಾದರೂ ಬಂದಾಗ ಕೂಡ ನಾವು ಟೀ ಕಾಫಿ ಕೊಡೋದಕ್ಕಿಂತ ಈ ಬಿಸಿಲುಗಾಲದಲ್ಲಿ ಈ ಒಂದು ಹಣ್ಣನ್ನು ನಾವು ಮನೇಲಿ ಇಟ್ಕೊಂಡಿದ್ರೆ 10 ನಿಮಿಷದಲ್ಲೇ ನಾವು ಈ ಪಾನಕನ ಮಾಡಿ ಕೊಟ್ಟಾಗ ತುಂಬಾ ಚೆನ್ನಾಗಿರುತ್ತೆ ಅನಿಸುತ್ತೆ ನೋಡಿ. ನೀವು ಮಾಡಿ ನೋಡಿ ಹೇಗೆ ಅನಿಸುತ್ತೆ ಅಂತೇಳಿ. ಇದನ್ನು ನಾನು ಮಿಕ್ಸಿಲಿ ಹಾಕಿಲ್ಲ. ಮಿಕ್ಸಿಲಿ ಹಾಕೋದಕ್ಕಿಂತ ಪಾನಕಕ್ಕೆ ಬಂದು ನಾವು ಕೈಯಲ್ಲೇ ಕಲಿಸ್ಕೋಬೇಕಾಗುತ್ತೆ. ಕೈಯಲ್ಲೇ ಕಲಿಸಿದಾಗ ನಮಗೆ ಪಾನಕ ರುಚಿ ಹೆಚ್ಚಾಗಿರುತ್ತೆ. ಹಾಗಾಗಿ ನಾನು ಕೈಯಲ್ಲೇ ಕಲಿಸ್ತಿದ್ದೀನಿ. ಮಿಕ್ಸಿಲಿ ಹಾಕಿದ್ರೆ ಜ್ಯೂಸ್ ಆಗಿಬಿಡುತ್ತೆ. ಜ್ಯೂಸ್ಗೆ ಮಿಕ್ಸಿಲಿ ಹಾಕಿ ನಾವು ಹಾಲನ್ನು ಹಾಕಿ ಸಕ್ಕರೆ ಹಾಕಿ ಮಾಡ್ಕೊಳ್ತೀವಿ. ಇದು ಪಾನಕ ಆಗಿರೋದ್ರಿಂದ ನಾವು ಕೈಯಲ್ಲೇ ಕಿವುಚ್ಕೊಬೇಕು. ಕರ್ಬೂಜ ಹಣ್ಣು ನಮಗೆ ಬಾಯಿಗೆ ಸಿಗ್ತಾ ಇರಬೇಕು. ಮತ್ತು ಇದಕ್ಕೆ ಪಚ್ಚ ಕರ್ಪೂರ ಕೂಡ ಹಾಕ್ತಾರೆ ಮತ್ತು ಸ್ವಲ್ಪ ತುಳಸಿ ಎಲೆ ಕೂಡ ಹಾಕಿದ್ರೆ ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ಮಾಡ್ಬೋದು. ನನಗೆ ತುಳಸಿ ಎಲೆನೂ ಸಿಗೋಲ್ಲ ಇಲ್ಲಿ ಮತ್ತು ಪಚ್ಚ ಕರ್ಪೂರನೂ ಇಲ್ಲ. ಹಾಗಾಗಿ ನಾನು ಎರಡನ್ನೂ ಹಾಕಿಲ್ಲ. ಹಾಕಿದಾಗ ತುಂಬಾ ಚೆನ್ನಾಗಿರುತ್ತೆ. ಇದು ಪಾನಕ ಎಲ್ಲ ನಮಗೆ ಶ್ರೀರಾಮನವಮಿ ಹಬ್ಬದಲ್ಲೆಲ್ಲ ಪಾನಕಗಳು ಕೊಡ್ತಾರೆ. ಆಗ ತುಂಬಾ ಚೆನ್ನಾಗಿರುತ್ತೆ ಪಾನಕ. ಅದು ಕುಡ್ದಿದ್ದೀವಿ. ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಚೊಂಬು ತೊಗೊಂಡು ಓಡೋಗ್ತಿದ್ವಿ ಪಾನಕ ತೊಗೊಳೋದಕ್ಕೆ ಅಂಥೇಳಿ. ಇವಾಗ ನೋಡಿ ನಾವು ದೊಡ್ಡವರಾಗಿದ್ದೀವಿ, ನಾವು ಓಡೋದಕ್ಕೆ ಆಗೋದಿಲ್ಲ ಅಲ್ವಾ. ಅದಕ್ಕೆ ಮನೆಯಲ್ಲೇ ಮಾಡಿಕೊಂಡು ಕುಡಿತಾ ಇದ್ದೀವಿ. ಇವಾಗ ನೋಡಿ ಬಿಸಿಲುಗಾಲ ಆಗಿರೋದ್ರಿಂದ ಕರ್ಬೂಜ ಹಣ್ಣು ತೊಗೊಂಡಿದ್ದೆ. ತುಂಬ ಹಣ್ಣು ಆಗಿಬಿಟ್ಟಿತ್ತು ಬೇರೆ ಅದು. ಹಾಗಾಗಿ ನಾನು ಅದನ್ನು ಪಾನಕ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ನಾನೊಂದು 6 ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ. ಐಸ್ ಕ್ಯೂಬ್ ಹಾಕ್ಕೊಂಡು ನೋಡಿ ಇದು ಮಾಡ್ಕೊಳ್ಳೋಣ. ಕರ್ಬೂಜ ಹಣ್ಣು ನೋಡಿ ದೇಹಕ್ಕೆ ತಂಪು ಕೊಡುತ್ತೆ, ನೀರಿನ ಕೊರತೆ ನಿವಾರಿಸುತ್ತೆ, ಜೀರ್ಣಕ್ರಿಯೆ ಸುಧಾರಿಸುತ್ತೆ,
ತೂಕ ನಿಯಂತ್ರಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಚರ್ಮ ಮತ್ತು ಕೂದಲು ಆರೋಗ್ಯಕರವಾಗುತ್ತೆ. ಇಷ್ಟೆಲ್ಲ ಲಾಭಗಳಿರೋದನ್ನು ನಾವು ಉಪಯೋಗಿಸ್ತಾ ಇದ್ದರೆ ಏನು ಪ್ರಯೋಜನ ಆಗುತ್ತೆ ಅಲ್ವಾ? ಹಾಗಾಗಿ ಎಲ್ಲರೂ ಉಪಯೋಗಿಸೋಣ. ಎಲ್ಲ ನೀವು ನೋಡಿ ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾವು ಹಾಕೋಬಿಡ್ತೀವಿ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ. ಮತ್ತು ನೋಡಿ, ಯಾರದೇ ವಿಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ನಂದು ಇನ್ನೂ 3 ಚಾನಲ್ ಇದೆ. ಇದ್ರ ಜೊತೆಗೆ ಇದು ಇಂದಿರಾ ಮನೆ ಅಡುಗೆ ಚಾನಲ್ಲು. ಇದು ಚಾನಲ್ಲು ಡಿಲೀಟ್ ಆಗಿಬಿಡ್ತು, ಮತ್ತು ಇದನ್ನು ಹೊಸದಾಗಿ ಓಪನ್ ಮಾಡಿದ್ದೀನಿ. ಹಳೆ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀನಿ. ಜ್ಯೂಸ್ ರೆಡಿ ಇದೆ ನೋಡಿ, ಪಾನಕ ರೆಡಿ ಇದೆ ನೋಡಿ, ತಣ್ಣಗಿದೆ. ಪಾನಕನ ಕುಡೀರಿ, ಚೆನ್ನಾಗಿರಿ. ನೀವು ನನಗೆ ಪಾನಕ ಕುಡಿದು ಲೈಕ್ ಮಾಡಿ, ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೆ, ನೆಂಟರುಗಳಿಗೆ ಎಲ್ಲರಿಗೂ ಶೇರ್ ಮಾಡಿ. ನೆಂಟರಿಗೆ ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ. ಪಾನಕ ತುಂಬ ಚೆನ್ನಾಗಿದೆ ಅಲ್ವಾ, ಕಲರ್ ಆಗಿದೆ ಅಲ್ವಾ? ನೀವು ಕುಡಿದು ನೋಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ, ನನ್ನ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.